ಇಂದಿನ ಚುನಾವಣೆಯಲ್ಲಿ ಏನಾದರೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತಾ ಅಂತೇಳಿ ಮೈತ್ರಿ, ಕಾಂಗ್ರೆಸ್ ಮತ್ತು ರೈತರ ಸಂಘದ ಕಾರ್ಯವೈಖರಿ ಹೆಂಗಿದೆ ನಿಮ್ಮ ಪ್ರಕಾರ ಚುನಾವಣೆಗೆ? ಸರ್, ಯಾವ್ದಾರ ಇರ್ಬೋದು, ಮೂರು ವೇ ಯಾವ್ದಾರ ಇರಿ, ನಮಗೆ ಅದು ಮುಖ್ಯ ಅಲ್ಲ. ನಾವು ರೈತ ಸಂಘ ಅಂತ ಅಂದರೆ ನಮ್ಮದೇ ಆದ ಒಂದು ಅಲೆ ಇದೆ. ಚಾಮರಾಜನಗರದಲ್ಲೇ ಮೊನ್ನೆ ಕರೆ ಕೊಟ್ಟಿದ್ದೀವಿ, ಮೊನ್ನೆ ಚಿಕ್ಕಬಳ್ಳಾಪುರ, ಮೊನ್ನೆ ಇದ್ರಲ್ಲಿ ಕೊಟ್ಟಿದ್ದೀವಿ ಹಾಸನದಲ್ಲಿ. ಅದರಿಂದ ಈ ರೈತ ಸಂಘ ಎಲ್ಲೈತೆ ಅಲ್ಲಿದ್ದ ಎಲ್ಲರೂ ಒಗ್ಗಟ್ಟಾಗಿ ಇವ್ರನ್ನ ಎದುರಿಸೋವಂಥ ಶಕ್ತಿ ನಮಗೆ ಕೊಟ್ಟವನೆ. ಇಬ್ಬರನ್ನ ಎದುರಿಸ್ತೀರ ನೀವು? ಎಲ್ಲರೂ ಎದುರಿಸ್ತೀವಿ ಸ್ವಾಮಿಯವ್ರೆ, 3 ಜನನೂ ಎದುರಿಸ್ತೀವಿ. ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಈ ರೈತ ಸಂಘ ಒಂದಾದರೆ 3 ಜನನೂ ಎದುರಿಸೋಕೆ ನಾವು ರೆಡಿಯಾಗಿದ್ದೀವಿ. ಹಿಂದೆ ಯಡಿಯೂರಪ್ಪನ ಎದುರಿಸಿದ್ದು, ತಲೆ ಮೇಲೆ ಹೊತ್ಕೊಂಡು ನಮ್ಮ ಮೀಟ್ರನ್ನ ನಾವು ಪ್ರಮಾಣ ಮಾಡಿ ಅಂತ ಬಂದರು ನಮ್ಮ ಜೊತೆ. ಇವತ್ತು ಅವರೇ ಮುಖ್ಯಮಂತ್ರಿ ಆಗಿ ರೈತರಿಗೆ ಏನು ಕೊಟ್ಟರು. ಆ ಉದ್ದೇಶ ಪೂರ್ವಕವಾಗಿ ಈಗ ನಾವು ಪಂಚಾಯತಿಂದ ಹಿಡಿದು ವಿಧಾನಸಭಾ ಕ್ಷೇತ್ರಗಂಟ ಹೋಗ್ಬೇಕು ಅಂತ ನಾವು ತೀರ್ಮಾನ ತಾತಾ ಇದ್ದೀವಿ. ಈಗ ಎಲ್ಲ ಚಟುವಟಿಕೆಗಳು ಹೆಂಗೆ ಸಂಘಟನೆ ಮಾಡ್ತಿದ್ದೀರಾ ಅಂತ? ಸರ್, ಸಂಘಟನೆ ಚೆನ್ನಾಗಿದೆ, ನಮ್ಮಲ್ಲಿ ಸಂಘಟನೆ ಕೆಟ್ಟಿಲ್ಲ. ರೈತರು ರೈತ ಸಂಘ ಕೈ ಹಿಡಿತಾರ ಅಂತ? ಹಿಡ್ದೇ ಹಿಡಿತಾರೆ ಸರ್. ರೈತ ಸಂಘದಲ್ಲಿ ಎರಡೊಂದಿಲ್ಲ, ಒಗ್ಗಟ್ಟಿದೆ, ಎಲ್ಲ ಇದೆ. ಈ ಹಣದ ಕೊರತೆ ಇದೆ ಅಷ್ಟೇ. ಅದರಿಂದ ನಾವೇ ಹಣ ಎಲ್ಲ ಒದಿಸ್ಕೊಂಡು ನಾವು ರೆಡಿಯಾಗಿ ನಿಂತ್ಕೊಳ್ಳೋಕೆ ಸಿದ್ಧವಾಗಿ ಹೊರಟಿದ್ದೀವಿ. ತಾಲೂಕು ರೈತ ಸಂಘ ಧರಣೇಶು.